ಆಲ್ ರೈಟ್, ಲೆಟ್ಸ್ ಸ್ಟಾರ್ಟ್. ಹಾಯ್ ಎಲ್ರಿಗೂ, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತಾ ನಿಮ್ಮೆಲ್ಲರನ್ನ ನಿಮಗಾಗಿ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸ್ವಾಗತ ಮಾಡ್ಕೊಳ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ನ ನೋಡ್ತಾ ಇದ್ರೆ, ನಾನು ಅಮೆರಿಕಾಯಿಂದ ವರ್ಕಿಂಗ್ ವುಮೆನ್ ಕನ್ನಡ ವ್ಲಾಗ್ಸ್ನ ಮಾಡ್ತಿದ್ದೆ. ಓಕೆನಾ, ದಿಸ್ ಇಸ್ ಮೈ ಥರ್ಡ್ ಅಟೆಂಪ್ಟ್ ಟು ಗೆಟ್ ಬ್ಯಾಕ್. ಮಗು ಆದಮೇಲೂ ಒಂದು 3-4 ಮಂತ್ಸ್ವರೆಗೂ ಮಾಡ್ತಾ ಇದ್ದೆ. ಬಟ್ ಅದಾದಮೇಲೆ ಯಾವಾಗ ಮಗು ಆ್ಯಂಡ್ ಕೆಲಸ ಟುಗೆದರ್ ಇತ್ತು, ಆವಾಗ ನಾನು ವ್ಲಾಗ್ಸ್ನ ಮಾಡೋದನ್ನು ನಿಲ್ಲಿಸಿದ್ದೆ. ಬಟ್ ಏನು ಗೊತ್ತಾ, ಒಂದು ಫನಿ ಪಾರ್ಟ್ ಇಸ್, ಸರಿಯಾಗಿ ಶೂಟ್ ಮಾಡಿದ್ದೀನಿ. ಎಲ್ಲೆಲ್ಲೋದ್ರೂ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ವ್ಲಾಗಿಗೆ ಬೇಕಾಗುತ್ತೆ, ಒಂದು ದಿವಸ ಯಾವಾಗಾದರೂ ಎಡಿಟ್ ಮಾಡಿ ಹಾಕೋಣ, ಈ ಥರ ಎಲ್ಲ ಅಂದ್ಕೊಂಡು ಎಷ್ಟೊಂದು ವ್ಲಾಗ್ಸ್ನ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಐ ಹ್ಯಾವ್ ನೋ ಮೆಮರಿ ಆ್ಯಕ್ಚುಲಿ. ಐ ಆಮ್ ಜಸ್ಟ್ ಥಿಂಕಿಂಗ್ ಹಳೇದನ್ನೆಲ್ಲ ವೀಡಿಯೋಸ್ನ ಪೋಸ್ಟ್ ಮಾಡಲಾ ಬೇಡವಾ, ಪರ್ಚ್ ಮಾಡಲಾ ಅಂತ. ಎನಿವೇಸ್, ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ನಾನು ಅಮೆರಿಕಾಯಿಂದ ವರ್ಕಿಂಗ್ ವುಮೆನ್ ವ್ಲಾಗ್ಸ್ನ ಮಾಡ್ತಾಯಿದ್ದೆ. ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ನಾನು ಆಗಷ್ಟೇ ಅಮೆರಿಕಾಗೆ ಬಂದಿದ್ದೆ. ಆ್ಯಂಡ್ ವಾಟ್ ಇಸ್ ದಿಸ್ ಅದರ್ ಥಿಂಗ್, ಅವಾಗ ತಾನೇ ನಾನು ಅಮೆರಿಕಾಗೆ ಬಂದಿದ್ದೆ. ಮತ್ತು ನಾನು ಆ್ಯಂಡ್ ರಾಮ್ ಇಬ್ಬರು ಕೆಲಸ ಮಾಡ್ತಾಯಿದ್ವಿ. ಮೂವಿಂಗ್ ಆನ್, ಏನಾಯಿತು, ನಾವಿಬ್ಬರು ಕೆಲಸ ಮಾಡ್ತಾಯಿದ್ವಿ. ಮಗು ಆಯಿತು, ಮನೆ ಆಯಿತು, ಒಂದು 3-4 ಸಲ ಇಂಡಿಯಾಗೂ ಬಂದಿದ್ವಿ. ಸೊ ಜಸ್ಟ್ ಟೂ ಮೆನಿ ಥಿಂಗ್ಸ್ ಹ್ಯಾಪನಿಂಗ್. ನಾನು ಯಾಕೆ ವಿಡಿಯೋ ಮಾಡ್ತಿರ್ಲಿಲ್ಲ ಅಂತ ನಾನು ಆಲ್ರೆಡಿ ಸೆಪ್ಟೆಂಬರ್ ಲಾಸ್ಟ್ ಇಯರ್ ವ್ಲಾಗಲ್ಲಿ ಹೇಳಿದ್ದೀನಿ, ಆಯಿತಾ? ಆವಾಗ ಹೇಳಿದ್ದೆಲ್ಲ ನಿಜ. ಬಟ್ ಅದಾದಮೇಲೆ ನಾನು ಏನಕ್ಕೆ ವ್ಲಾಗ್ ಮಾಡ್ತಾ ಇಲ್ಲ ಅನ್ನೋದ್ರಲ್ಲಿ ಈವನ್ ಐ ಡೋಂಟ್ ನೋ. ಅದಕ್ಕೋಸ್ಕರನೇ ನಿನ್ನೆ ನಾನು ಒಂದು ಪೋಲ್ನ ರನ್ ಮಾಡಿದ್ದೆ, ಕೇಳ್ತಾ ಇದ್ದೆ ಎಲ್ಲರೂ ವ್ಲಾಗ್ಸ್ ಮಾಡಬೇಕಾ. ಬಿಕಾಸ್ ಆಫ್ಟರ್ ಪಾಯಿಂಟ್ ಎಲ್ಲರಿಗೂ ಬೋರ್ ಹೊಡೆದಿರ್ಬೋದಲ್ವ, ಯಾರು ನೋಡ್ತಾರಪ್ಪ ಇವಳು ವ್ಲಾಗ್ಸ್ ಅನ್ನೋ ಥರ. ಸೊ ಆ ಥರ ಫೀಲಿಂಗು ಇರ್ಬೋದೇನೋ ಅಂತ ನೋಡಿದ್ರೆ 97% ಆಫ್ ಯು ಗೈಸ್ ಸೆಡ್ ಡೂ ವಿಡಿಯೋಸ್. ಆ್ಯಂಡ್ ಅದರಲ್ಲಿ ಟಾಪ್ 2 ಬಂದಿದ್ದೇನೆಂದರೆ ಯೂಟ್ಯೂಬ್ ವಿಡಿಯೋಸ್ ಮಾಡಿ ಅಂತ ಫಸ್ಟ್ ಬಂತು. ಸೆಕೆಂಡ್ ಬಂದ್ಬಿಟ್ಟು ಡೂ ಬೋತ್ ದ ವಿಡಿಯೋಸ್ ಅಂತ ಬಂತು. ಸೊ ಇವಾಗ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅಲ್ಲ ವ್ಲಾಗ್ ಮಾಡ್ತೀನಿ ಅಂತ ಪೋಲ್ ಹಾಕ್ಬಿಟ್ಟು ಇವಾಗ ಮಾಡಲಿಲ್ಲ ಅಂದರೆ ಇಟ್ಸ್ ನಾಟ್ ಅ ಗುಡ್ ಥಿಂಗ್, ರೈಟ್? ಸೊ ಇದು ಒಂದು ಲಾಸ್ಟ್ ಅಟೆಂಪ್ಟ್ ನಂದು. ವ್ಲಾಗ್ ಮಾಡೋಕ್ಕಾದರೆ ಮಾಡ್ತೀನಿ, ಇಲ್ಲ ಅಂದರೆ ಏನಾದರೂ ಒಂದು 10 ವ್ಲಾಗ್ಸ್ ಅಟ್ಲೀಸ್ಟ್ ಕನ್ಸಿಸ್ಟೆಂಟಾಗಿ ಹಾಕಲಿಲ್ಲ ಅಂದರೆ ನಾನೇ ಸೆಲ್ಫ್ ಡಿಕ್ಲೇರ್ ಮಾಡಿಬಿಡ್ತೀನಿ ದಟ್ ವ್ಲಾಗ್ಸ್ ಮಾಡೋದಿಲ್ಲ ಅಂತ. ದ ಅದರ್ ಥಿಂಗ್ ದಟ್ ಐ ವಾಂಟೆಡ್ ಟು ಶೇರ್ ವಾಸ್, ನಾನು ಯಾವಾಗ ರಾಮ್ನ, ಈನಾನ ಮತ್ತು ನಾನು ಏನು ಮಾಡ್ತಾ ಇರ್ತೀನಿ ಅದೆಲ್ಲ ತೋರಿಸ್ಬೇಕಾದಾಗ ಆವಾಗೇ ನನಗೆ ಸ್ವಲ್ಪ ಫ್ರಿಕ್ಷನ್ ಬರುತ್ತೆ. ಬಿಕಾಸ್ ಅವಾಗೇನಾಗುತ್ತೆ, ಜಾಸ್ತಿ ವಿಡಿಯೋಸ್ ಇರುತ್ತೆ, ಎಡಿಟಿಂಗ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ನಾನು ಇವತ್ತಿಂದ ಫಾರ್ಮ್ಯಾಟ್ನ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಆಯಿತಾ? ಬೇಸಿಕಲಿ ಏನು ಮಾಡ್ತೀನಿ, ಫಸ್ಟ್ ಐ ವಿಲ್ ಟಾಕ್ ಟು ಯು ಅಬೌಟ್ ವಾಟ್ ದ ಡೇ ಅನ್ಫೋಲ್ಡ್ಸ್ ಲೈಕ್, ಆ್ಯಂಡ್ ದೆನ್ ನೀವೇನಾದರೂ ಕೇಳಿರೋ ಕ್ವೆಶನ್ಸ್ನ ಆನ್ಸರ್ ಮಾಡಿಬಿಡ್ತೀನಿ ಸ್ಟಾರ್ಟಿಂಗಲ್ಲೇ. ಅದಾದಮೇಲೆ ಐ ವಿಲ್ ಗೋ ಥ್ರೂ ನಾನು ಏನು ಅವತ್ತು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೆ. ಅಂದರೆ ನಾನು ತಿಳ್ಕೊಂಡಿರೋ ಹೊಸ ವಿಷಯ ಆಗಿರ್ಬೋದು, ಅಥವಾ ಏನಾದರೂ ತೋರಿಸ್ಬೇಕು ಅಂದರೆ. ಜನರಲಿ ನಾನು ಅಷ್ಟೊಂದು ಪ್ರಾಡಕ್ಟ್ ಎಂಡೋರ್ಸ್ಮೆಂಟ್ ಮಾಡೋದೇ ಇಲ್ಲ ನನ್ನ ವ್ಲಾಗ್ಸಲ್ಲಿ. ಆದರೂ ಈ ನಡುವೆ ನಾನು ಈನಾನ ನೋಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ಕಂಡಿಡ್ಕೊಳ್ತಾ ಇದ್ದೀನಿ, ಆಯಿತಾ? ಪ್ರಾಡಕ್ಟ್ಸ್ ಬಗ್ಗೆ ಜಾಸ್ತಿ ತಿಳ್ಕೊಳ್ತಾ ಇದ್ದೀನಿ. ಇದು ಈ ಥರ ಇರ್ಬೋದು, ಆ ಥರ ಇರ್ಬೋದು. ಎಷ್ಟೊಂದು ಕೇಸಸಲ್ಲಿ ನಾನು ಅಂದ್ಕೊಂಡಿದ್ದೀನಿ ಒಂದೊಂದು ಪ್ರಾಡಕ್ಟ್ ತೊಗೊಳ್ಳೋ ಅವಶ್ಯಕತೆನೇ ಇಲ್ಲ ಅಂತ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ ನನ್ನ ಮೈಂಡಿಗೆ ಬಂದ ಹಾಗೆ. ಆ್ಯಂಡ್ ನನಗೆ ಕೂಡ ದ ಕೈಂಡ್ ಆಫ್ ಆಡಿಯನ್ಸ್ ದಟ್ ಐ ಹ್ಯಾವ್, ಅವ್ರು ಯಾವಾಗಲೂ ನನ್ನ ರೀಚ್ ಔಟ್ ಮಾಡ್ತಾ ಇರ್ತಾರೆ ಇನ್ಸ್ಟಾಗ್ರಾಮಲ್ಲಿ, ಪರ್ಟಿಕ್ಯುಲರ್ ಟಾಪಿಕ್ ಬಗ್ಗೆ ಮಾತಾಡಿ ಅದು ಇದು ಅಂತ. ಸೊ ಅಲ್ಲಿ ನಾನು ಅದನ್ನು ಕವರ್ ಮಾಡ್ತೀನಿ. ಅವಾಗೇನಾಗುತ್ತೆ, ನಾನು ಎಲ್ಲಾರನ್ನೂ ವಿಡಿಯೋ ಶೂಟ್ ಮಾಡೋ ಅಷ್ಟಿರೋದಿಲ್ಲ, ಆ್ಯಂಡ್ ಪ್ರತಿ ಸಲ ಕರೆಕ್ಷನ್ ಮಾಡೋ ಅಷ್ಟಿರೋದಿಲ್ಲ. ಇಫ್ ಇಟ್ ಈಸ್ ಮೋರ್ ಅಬೌಟ್ ಮೀ ಇಂಟರಾಕ್ಟಿಂಗ್ ವಿತ್ ಯು ಗೈಸ್ ಆ್ಯಂಡ್ ಟಾಕಿಂಗ್ ಅಬೌಟ್ ಮೈ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಆನ್ಸರಿಂಗ್ ಆಲ್ ಯುವರ್ ಕ್ವೆಶನ್ಸ್, ಅಲ್ಲೇ ಎಷ್ಟೊಂದು ವ್ಯಾಲ್ಯೂ ಇದೆ ಅಂತ ನನಗೆ ಅನಿಸ್ತಾ ಇದೆ. ವಾಟ್ ಎಲ್ಸ್? ಸೊ ಇನ್ನೊಂದೇನು ಹೇಳಬೇಕು ಅಂತಿದ್ದೆ ಅಂದರೆ, ಎಷ್ಟೊಂದು ಜನ ಅಂದ್ಕೊಂಡಿರ್ಬೋದು ದಟ್ ಏನಪ್ಪ ವ್ಲಾಗ್ಸೇ ಮಾಡ್ತಾ ಇಲ್ಲ, ಅಮೆರಿಕಾಗೆ ಹೋದ್ಮೇಲೆ ಇಷ್ಟ ಅನಿಸುತ್ತೆ, ಒಂದು ಮಗು ಆದಮೇಲೆ ಇಷ್ಟ ಅನಿಸುತ್ತೆ, ಕೆಲಸ ಮತ್ತು ಮಗು ಇದ್ದರೆ ಇನ್ನೇನು ವ್ಲಾಗ್ ಮಾಡೋಕ್ಕಾಗೋದಿಲ್ಲ ಅಂತ. ನೋ, ದಟ್ ಇಸ್ ನಾಟ್ ಟ್ರೂ ಆ್ಯಕ್ಚುಲಿ. ಇನ್ ಮೈ ಕೇಸ್, ನಾನು ಪ್ರೆಗ್ನೆಂಟ್ ಇದ್ದಾಗಿಂದನೂ ಈ ವರ್ಷ ಫೆಬ್ರವರಿವರೆಗೂ ನಮ್ಮ ಮನೆಯಲ್ಲಿ ನನ್ನ ಬ್ರದರ್ ಇನ್ ಲಾ ಇದ್ದ. ಆ್ಯಂಡ್ ಎವ್ರಿ ಇಯರ್ 6 ಮಂತ್ಸ್ ನಮ್ಮಮ್ಮ ಬರ್ತಾಯಿದ್ರು. ಆ್ಯಂಡ್ 2 ಇಯರ್ಸ್ ನಮ್ಮ ಅತ್ತೆ ಕೂಡ ಬಂದಿದ್ದಾರೆ 3 ಮಂತ್ಸ್ಗೆ, ಆಯಿತಾ? ಇವಾಗಲೂ ಅಷ್ಟೇ ನಮ್ಮ ಅತ್ತೆ ಮನೆಯಲ್ಲಿದ್ದಾರೆ. ಆ್ಯಂಡ್ ಈ ವಾರ ಅವರು ಹೊರಡ್ತಾ ಇದ್ದಾರೆ ಇಂಡಿಯಾಗೆ. ಇವತ್ತು ನಾವು ಪ್ಯಾಕಿಂಗ್ ಎಲ್ಲ ಮಾಡ್ತೀವಿ. ಐ ಕ್ಯಾನ್ ಜಸ್ಟ್ ಶೋ ಯು ಸಮ್ ನ್ಯೂ ಪ್ರಾಡಕ್ಟ್ಸ್ ನಾವೇನು ತೊಗೊಂಡು ಬಂದಿದ್ದೀವಿ ಅಂತ. ಮುಂಚೆ ತೊಗೊಳ್ತಿದ್ದಕ್ಕಿಂತ ಈ ಸಲ ಡಿಫ್ರೆಂಟ್ ಆಗಿದೆ ಗಿಫ್ಟ್ಸ್, ಅದನ್ನು ನಾನು ತೋರಿಸ್ಬೋದು. ಸೊ ನಾನು ವ್ಲಾಗ್ ಮಾಡದೇ ಇರೋದಕ್ಕೆ ಕಾರಣ ಏನಂದರೆ ಪ್ಯೂರ್ ಲೇಸಿನೆಸ್. ಆ್ಯಂಡ್ ಆಲ್ಸೋ ಇಷ್ಟೊಂದು ನ್ಯೂ ಥಿಂಗ್ಸ್ ಆಗ್ತಾ ಇದೆ ಇಂಡಸ್ಟ್ರಿನಲ್ಲಿ, ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ ಅಲ್ವಾ? ಸೊ ದ ಹೋಲ್ ಇಂಡಸ್ಟ್ರಿ ಈಸ್ ಚೇಂಜಿಂಗ್, AI ಬರ್ತಾ ಇದೆ, ಆ್ಯಂಡ್ ಅದರಿಂದ ಲೇ ಆಫ್ಸ್ ಆಗ್ತಾ ಇದೆ,
ಆ್ಯಂಡ್ ಅದರಿಂದ ಹೊಸ ಜಾಬ್ ಹುಡ್ಕೋ ಥರ ಆಗ್ತದೆ. ಮಾರ್ಕೆಟ್ ಇಸ್ ಚೇಂಜಿಂಗ್, ನಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಸ್ವಲ್ಪ ಅಲ್ಲಿ ಇಲ್ಲಿ ಆಗ್ತಾಯಿದೆ. ಅದ್ರ ಬಗ್ಗೆ ಎಲ್ಲ ಮಾತಾಡ್ಕೊತ ಅದೇ ನ್ಯೂಸ್ ನೋಡೋಣ, ಅದ್ರ ಬಗ್ಗೆನೇ ರೀಲ್ಸ್ ನೋಡೋಣ, ಅದ್ರ ಬಗ್ಗೆನೇ ಯೂಟ್ಯೂಬ್ ನೋಡೋಣ ಅಂತ ಟೈಮ್ ಹೊಟ್ಟೋಗ್ತಾ ಇದೆ ಆಯಿತಾ. ಸೊ ನಾನು ಅಂದ್ಕೊಂಡೆ ಗುಡ್ ಡಿಸ್ಟ್ರಾಕ್ಷನ್ ಫಾರ್ ಮೀ ಇಸ್ ಟು ಕಮ್ ಬ್ಯಾಕ್ ಟು ಡೂ ವಿಡಿಯೋಸ್ ಆ್ಯಂಡ್ ಆಲ್ಸೋ ಶೇರ್ ನನಗೆ ಯಾವ ಥರ ಎಲ್ಲ ಎಕ್ಸ್ಪೀರಿಯನ್ಸಸ್ ಆಗ್ತಾಯಿದೆ ಅಂತ. ಇನ್ನೇನು ಎನಿವೇಸ್ ಲೈಫ್ ಅಪ್ಡೇಟ್ ಆಫ್ಟರ್ ಲಾಸ್ಟ್ ಇಯರ್ ಸೆಪ್ಟೆಂಬರ್ ವ್ಲಾಗ್ ಏನೆಲ್ಲ ಆಯಿತು ಅಂತ. ಇಟ್ಸ್ ವೆರಿ ಫನ್ನಿ ಆಯಿತಾ. ನಾನು ಹವಾಯಿ ಟ್ರಿಪ್ದು ಪ್ಯಾಕಿಂಗ್ ವ್ಲಾಗ್ ಹಾಕಿದ್ದೆ ಅಲ್ವಾ. ಸೊ ಹವಾಯಿಗೆ ಹೋದ್ವಿ, ಅಲ್ಲಿ ಒಂದು 7 days ಇದ್ವಿ, 6 days ಇದ್ವಿ. ಆ್ಯಂಡ್ ವಾಪಸ್ ಬಂದ ಮೇಲೆ ಒಂದು ರಾಶಿ ವೀಡಿಯೋಸ್ ಇತ್ತು. ಅದನ್ನೆಲ್ಲ ನಂಗೆ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ. ಆ್ಯಂಡ್ ಅದಾದ ತಕ್ಷಣ ಕೆಲಸ ಆ್ಯಂಡ್ ಇಮಿಡಿಯೇಟ್ಲಿ ಇಂಡಿಯಾಗೆ ಹೋಗಬೇಕು ಅಂತ ಅನ್ನಿಸ್ತು. ಬಿಕಾಸ್ ನನ್ನ ಕಸಿನ್ ತಂಗಿದು ಮದುವೆ ಫಿಕ್ಸ್ ಆಯಿತು. ಸೊ ಆ ಒಂದು ಹರಿನಲ್ಲಿ ಎಲ್ಲ ಕೆಲಸ ಮುಗಿಸ್ಬಿಡೋಣ ಆ ಥರ ಒಂದು ಡೈರೆಕ್ಷನಲ್ಲಿ ಹೋಯಿತು. ಅದಾದ ತಕ್ಷಣ ಅಲ್ಲಿ ಇಂಡಿಯಾಯಿಂದ ವಾಪಸ್ ಇಲ್ಲಿಗೆ ಬಂದಿದ್ದು January 1st ಸಮರ್. ಬರ್ತಿದ್ದಂಗೆ ಈನಾ ಸ್ಟಾರ್ಟೆಡ್ ಹರ್ ನ್ಯೂ ಸ್ಕೂಲ್. ಮೊದಲು ಹೋಮ್ ಬೇಸ್ಡ್ ಡೇ ಕೇರ್ಗೆ ಹೋಗ್ತಾ ಇದ್ಲು. ಆ್ಯಂಡ್ ಇವಾಗ ನಾವು ಸೆಂಟರ್ ಬೇಸ್ಡ್, ಅಕಾಡೆಮಿ ಬೇಸ್ಡ್ ಅಥವಾ ಪ್ರೀ ಸ್ಕೂಲ್ ಅಂತ ಏನು ಹೇಳ್ತಾರಲ್ವ, ಪ್ರೀ ಸ್ಕೂಲ್ಗೆ ಜಾಯಿನ್ ಮಾಡಿಸಿದ್ವಿ ಸೂನ್ ಆಫ್ಟರ್ ಹರ್ ಬರ್ತ್ಡೇ. ಆ್ಯಂಡ್ ಫೆಬ್ರವರಿನಲ್ಲಿ ಫುಲ್ ಆಫ್ ಸೆಲೆಬ್ರೇಷನ್ಸ್. ಈನಾಸ್ 3rd year ಬರ್ತ್ಡೇ, ನಂದು ರಾಮ್ದು ಆ್ಯನಿವರ್ಸರಿ, ರಾಮ್ ಬರ್ತ್ಡೇ, ದೆನ್ ವಿ ಹ್ಯಾಡ್ ಅನದರ್ ನ್ಯೂಯಾರ್ಕ್ ಟ್ರಿಪ್. ಲೈಫ್ ವಾಸ್ ವೆರಿ ಬ್ಯುಸಿ. ಮಾರ್ಚ್ ಅಗೇನ್ ನಾನೊಬ್ಬಳೇ ಇದ್ದೆ. ಯಾಕಂದರೆ ರಾಮ್ ತಮ್ಮ ಏನಿದ್ದಾನಲ್ಲ, ಕಾರ್ತಿಕ್ ಮೂವ್ಡ್ ಔಟ್ ಆಫ್ ದ ಹೌಸ್. ನಾವು ಹೀ ಈಸ್ ಅನ್ ಇಂಡಿಪೆಂಡೆಂಟ್ ಬರ್ಡ್. ಅವನು ಸೆಪ್ರೇಟ್ ಆಗಿದ್ದಾನೆ, ಅವನು ಆಫೀಸ್ ಹತ್ತಿರ ಮನೆ ತೊಗೊಂಡಿದ್ದಾನೆ. ವಿ ಆರ್ ಸೋ ಹ್ಯಾಪಿ ಫಾರ್ ಹಿಮ್ ಆ್ಯಂಡ್ ಸೋ ಗ್ರೇಟ್ಫುಲ್ ಫಾರ್ ಆಲ್ ದ ಹೆಲ್ಪ್ ದಟ್ ಹಿ ಡಿಡ್ ಫಾರ್ ಅಸ್ ಇನ್ ದ ಲಾಸ್ಟ್ 3.5 years ಆಯಿತಾ. ಆದರೂ ಮಿಸ್ಸಿಂಗ್ ಅಂತ ಅನಿಸ್ತಾ ಇರುತ್ತೆ ಮನೆಯಲ್ಲಿ. ನೆಕ್ಸ್ಟ್ ಏನಾಯಿತು, ಮಾರ್ಚ್ ವಾಸ್ ಲೈಕ್, ಓ ಮೈ ಗಾಡ್ ನಾವಿಬ್ಬರೇ ನನ್ನ ಮಗು ಅಷ್ಟೇ ಅಂತೆಲ್ಲ ಅಂದ್ಕೊಂಡು ವಿ ವರ್ ಜಸ್ಟ್ ಫಿಗರಿಂಗ್ ಔಟ್ ಲೈಫ್. ಏಪ್ರಿಲಲ್ಲಿ ನಮ್ಮ ಅತ್ತೆ ಮಾವ ಬಂದರು, ಏಪ್ರಿಲ್ 1st weekಲ್ಲಿ. ಆ್ಯಂಡ್ ಇವಾಗ ವರ್ ಇನ್ ಜೂನ್. ಆ್ಯಂಡ್ ನಾನು ಇಷ್ಟೆಲ್ಲ ಸಪೋರ್ಟ್ ಸಿಕ್ಕಿದ್ರೂ ಐ ವಾಸ್ ನಾಟ್ ಮ್ಯಾನೇಜಿಂಗ್ ಮೈ ಟೈಮ್ ವೆರಿ ವೆಲ್ ಆಯಿತಾ. ಹೆಂಗೋ ಮಧ್ಯದಲ್ಲಿ ಎಕ್ಸಸೈಸ್ ಮಾಡೋದು, 10,000 steps ಮಾಡೋದು, ಸ್ವಲ್ಪ ವೇಟ್ ಟ್ರೈನಿಂಗ್ ಮಾಡೋದು, ಅದೆಲ್ಲ ಸ್ಟಾರ್ಟ್ ಮಾಡಿದೆ. ಬಟ್ ಯೂಟ್ಯೂಬ್ ಮಾತ್ರ ನಾನು ಕಂಪ್ಲೀಟ್ಲಿ ಬಿಟ್ಟಿದ್ದೆ. ಆ್ಯಂಡ್ ದಟ್ ವಾಸ್ ನಾಟ್ ಹ್ಯಾವಿಂಗ್ ಅ ಗುಡ್ ಫೀಲಿಂಗ್ ಇನ್ ಮೈ ಮೈಂಡ್. ಆ್ಯಂಡ್ ಯೆಸ್ಟರ್ಡೇ ಇಟ್ ವಾಸಂಟ್ ಪ್ಲ್ಯಾನ್ಡ್. ಮಲ್ಗೋ ಮುಂಚೆ ಪೋಸ್ಟ್ ಹಾಕಿದೆ. ಬೆಳಗ್ಗೆ ನಿಮ್ಮ ಎಲ್ಲರದ್ದು ರೆಸ್ಪಾನ್ಸಸ್ ನೋಡಿದ್ಮೇಲೆ ಐ ಫೆಲ್ಟ್ ಲೈಕ್ ನೋ, ಐ ಹ್ಯಾವ್ ಟು ಡೂ ಇಟ್ ಅಂತ. So this vlog is the result of yesterday's post, and the comeback is because of how I'm feeling on a daily basis ಆಯಿತಾ. ಅದು ಬಿಟ್ಟರೆ ಇನ್ನೇನಿಲ್ಲ. ಮತ್ತೆ ನಮ್ಮ ಅತ್ತೆ ಮಾವನ ಜೊತೆ ಹವಾಯಿಗೆ ಹೋದ್ವಿ. ಆ್ಯಂಡ್ ಯು ಕ್ಯಾನ್ ಸಿ ದ ಟ್ಯಾನ್ ಆನ್ ಮೈ ಫೇಸ್. ಆಲ್ ಆಫ್ ಅಸ್ ಆರ್ ಟ್ಯಾನ್ಡ್. ಈ ಸಲ ಅಂತೂ ಜಾಸ್ತಿ ದಿನಕ್ಕೆ ಹೋಗಿದ್ವಿ, 1 ವಾರ ಹೋಗಿದ್ವಿ ಟು ಅ ಡಿಫ್ರೆಂಟ್ ಐಲ್ಯಾಂಡ್. ಜನರಲಿ ನಮಗಿಷ್ಟ ಹವಾಯಿಗೆ ಹೋಗೋದಕ್ಕೆ. 6 months ಇಲ್ಲ 1 yearಲ್ಲಿ ಒಂದು ಸಲನಾದರೂ ನಾವು ಹೋಗ್ತೀವಿ US ಬಂದಾಗಿಂದ. ಸೊ ಆ ಟ್ರಿಪ್ ಆಯಿತು. ಆ ಟ್ರಿಪ್ ಆದಮೇಲೆ ಇವಾಗ ಯೆಸ್ಟರ್ಡೇ ನೈಟ್ ಐ ಜಸ್ಟ್ ಡಿಸೈಡೆಡ್ ದ್ಯಾಟ್ ಇಲ್ಲ ಸಮಥಿಂಗ್ ದಟ್ ಐ ಆಮ್ ನಾಟ್ ಡೂಯಿಂಗ್. ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ ಇವಾಗ. ದಟ್ ಯುನೋ I'm able to manage Ina, I'm able to manage her school, Ram is able to go to the office all 5 days. Adon change alva, all 5 days. And then Karthik illinda hodmelu we were still able to like somehow manage. And namatte mava bandru, lots of family time. And still ನನಗೆ ಬೇಕಾಗಿರೋದು ನಾನು ಒಂದು ಥಿಂಗ್ ಮಾಡ್ತಾ ಇಲ್ಲ ಅಂದರೆ ದಟ್ ವಾಸ್ ಯೂಟ್ಯೂಬ್ ವಿಡಿಯೋ. ದಟ್ಸ್ ವೈ ಐ ವಾಸ್, ನಿನ್ನೆ ಯಾರೆಲ್ಲ ನಂಗೆ ಮೆಸೇಜ್ ಮಾಡಿದ್ರು ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆಲ್ಲ ನಾನು ಹೇಳ್ತಾ ಇದ್ದೆ, ಡ್ಯೂಡ್ ಐ ಆಮ್ ಜಸ್ಟ್ ಸೋ ಲೇಝಿ. ಇದು ಬಿಟ್ಟರೆ ನಾನು ಇನ್ನೇನೂ ಕಾರಣ ಕೊಡೋಕ್ಕಾಗೋದಿಲ್ಲ. ಬಿಕಾಸ್ ನನಗೆ ಅಡುಗೆ ಮಾಡೋ ಕೆಲಸ ಇಲ್ಲ, ಯಾವುದೇ ರೀತಿಯಾದ ಮನೆ ಕೆಲಸ ನನಗಿಲ್ಲ ಅಂದ್ರೂ ನಾನು ಮಾಡ್ತಿಲ್ಲ ಅಂದರೆ ಇಟ್ಸ್ ಅ ವೆರಿ ಇಟ್ಸ್ ನಾಟ್ ಅ ಗ್ರೇಟ್ ಸೈನ್ ಆಯಿತಾ. ಅದಕ್ಕೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತಿದ್ದೀನಿ. ಆಲ್ಸೋ ನಾನು ಅಪ್ಲೋಡ್ ಮಾಡಲ್ಲ, ಒಂದು 5-6 ವೀಡಿಯೋ ಶೂಟ್ ಮಾಡೋವರೆಗೂ ಐ ಆಮ್ ಥಿಂಕಿಂಗ್ ಐ ಜಸ್ಟ್ ಎಡಿಟ್ ಆ್ಯಂಡ್ ಅಪ್ಲೋಡ್. ಆ್ಯಂಡ್ ಅದಾದಮೇಲೆ ಮಾಡ್ತೀನಿ. ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಶೋ ಇಂಟ್ರೆಸ್ಟ್ ಆ್ಯಂಡ್ ದೆನ್ ನನ್ನ ಒಂದು ಗ್ಯಾಪ್, ನಾನು ಮಾಡೋ ಒಂದು ಗ್ಯಾಪಿಂದ ನಿಮ್ಮ ಇಂಟ್ರೆಸ್ಟ್ ಡೈ ಡೌನ್ ಆಗ್ತಾಯಿದೆ. ಸೊ ಐ ಡೋಂಟ್ ವಾಂಟ್ ದಟ್ ಟು ಹ್ಯಾಪನ್. ಒಂದು 5-6 ವೀಡಿಯೋ ಶೂಟ್ ಮಾಡಿಕೊಂಡು ಒಂದಷ್ಟು ಬಫರ್ ಇದ್ದಾಗ ನಾನು ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಸೊ ಒಂದಷ್ಟು ಶಾಪಿಂಗ್ ನಾನು ಮುಂಚೆನೇ ಮಾಡಿದ್ದೆ, ನಮ್ಮ ಅತ್ತೆ ಮಾವ ಬರೋದಕ್ಕೂ ಮುಂಚೆನೇ. ಅದನ್ನೆಲ್ಲ ಇವಾಗ ತೆಗೆದುಬಿಟ್ಟು ಅದನ್ನೆಲ್ಲ ಅವ್ರ ಕೈಲಿ ಕೊಡಬೇಕು, ಅವರು ಪ್ಯಾಕಿಂಗ್ ಮಾಡಿಕೊಡ್ತಾರೆ. ಲೆಟ್ಸ್ ಸಿ ಏನೆಲ್ಲ ಇದೆ ಅಂತ. ಸೊ 5 ಜನದ ಮನೆಗೆ ಇದನ್ನು ತೊಗೊಂಡು ಬಂದಿದ್ದೀನಿ. ಆ್ಯಕ್ಚುಲಿ ನನಗೆ ಬಾಕ್ಸ್ ಇಷ್ಟ ಆಗೇ ನಾನು ತೊಗೊಂಡಿದ್ದು ಚಾಕ್ಲೇಟ್ನ ಆಯಿತಾ.
ಬಟ್ ಅಲ್ಲಿ ಟೇಸ್ಟಿಗೆ ಕೊಡ್ತಾಯಿದ್ರು ಚಾಕ್ಲೇಟ್. ಕಾಸ್ಟ್ಕೋನಲ್ಲಿ ಟೇಸ್ಟಿಂಗ್ ಮಾಡ್ತಾರೆ ಒಂದೊಂದ್ಸಲ ಹೊಸ ಪ್ರಾಡಕ್ಟ್ಸ್. ಆವಾಗ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಆ್ಯಂಡ್ ಒಳಗಡೆ ಈ ರೀತಿ ಡಿಫ್ರೆಂಟ್ ಪ್ಯಾಕೆಟ್ಸ್ ಇರುತ್ತೆ. ಸೊ ಬಲ್ಕಲ್ಲಿ ಚಾಕ್ಲೇಟ್ನ ಕೊಡ್ಬೇಕಾದ್ರೆ ನಂಗೆ ಇಂಡಿವಿಜುವಲ್ ಪ್ಯಾಕಿಂಗ್ ತುಂಬ ಇಷ್ಟ. ಏನಕ್ಕಂದರೆ ಫ್ರೆಶ್ನೆಸ್ ಜಾಸ್ತಿ ದಿವಸ ಇರುತ್ತೆ. ಇಲ್ಲಾಂದರೆ ಓಪನ್ ಮಾಡಿದ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿರುತ್ತೆ ಟೇಸ್ಟ್, ಆಮೇಲೆ ಹೋಗ್ತಾ 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 ಬೋರ್ ಆಗುತ್ತೆ. ಇಲ್ಲ ಅಂದರೆ ಅದರದ್ದೇ ಟೇಸ್ಟ್ ಕಡಿಮೆ ಆಗ್ತಾ ಹೋಗುತ್ತೆ ಎಕ್ಸ್ಪೋಸ್ ಆದ ತಕ್ಷಣ ಅಲ್ವಾ ಎನ್ವಿರಾನ್ಮೆಂಟ್ಗೆ. ಸೊ ಈ ಥರ ಏನಾದ್ರು ಡಿಫ್ರೆಂಟ್ ಪ್ಯಾಕಿಂಗ್ ಆಗಿರೋ ಚಾಕ್ಲೇಟ್ಸ್ನ ಕೊಟ್ಟು ಕಳಿಸಿದ್ರೆ ಅವರು ಲಿಮಿಟ್ ಆಗೋ ತಿನ್ಬೋದು. ಆ್ಯಂಡ್ ಮತ್ತು ಅದು ಓಪನ್ ಮಾಡಿ ಗಾಳಿಗೆ, ಬಿಸಿಲಿಗೆ, ಚಳಿಗೆಲ್ಲ ಹಾಳೂ ಆಗೋದಿಲ್ಲ. ಸೊ ದ್ಯಾಟ್ ವಾಸ್ ದ ಥಾಟ್ ಬಿಹೈಂಡ್ ಚೂಸಿಂಗ್ ದಿಸ್ ಚಾಕ್ಲೇಟ್ ಆಯಿತಾ. ಆಲ್ಸೋ ಬಿಕಾಸ್ ನಾನು ಟೇಸ್ಟ್ ಮಾಡಿದ್ದೆ ಅಂತ. ಎಷ್ಟು ಕ್ಯೂಟಾಗಿದೆ ಅಂದರೆ ಇದು ನನಗೆ ಸ್ಪ್ರಿಂಗ್ ಟೈಮಲ್ಲಿ ಸಿಕ್ಕಿದ್ದು. ಇದು ಕಾಸ್ಟ್ಕೋನಲ್ಲಿ ಸಿಗುತ್ತೆ. ಬಟ್ ಇವಾಗ್ಲೂ ನೋಡಿದ್ದೆ ನಾನು, ಮೊನ್ನೆ ಹವಾಯಿಗೆ ಹೋದಾಗೂ ನನಗೆ ಕಾಣಿಸಿತ್ತು ಈ ಚಾಕ್ಲೇಟ್ ಅಲ್ಲೂ. ಸೊ ಇಲ್ಲೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಒನ್ ಥಿಂಗ್. ಆಮೇಲೆ ಒಂದಷ್ಟು ಶ್ಯಾಂಪೂ, ಕಂಡೀಷ್ನರ್, ಅದು ಇದು ಎಲ್ಲ ಇದೆ. ಅದಿಷ್ಟನ್ನು ಪ್ಯಾಕಿಂಗ್ ಮಾಡಬೇಕು. ಇವಾಗ ತೋರ್ಸೋಕ್ಕೆ ಅಂತ ಒಂದು ಓಪನ್ ಮಾಡಿಬಿಟ್ಟಿದ್ದೀನಿ. ಸೊ ಅದನ್ನು ವಾಪಸ್ಸು ಪ್ಯಾಕ್ ಮಾಡೋಣ ಅಂತ. ಇಟ್ ಮತ್ತು ಇಲ್ಲೊಂದು ರಿಯಲಿ ಕ್ಯೂಟ್ ಗಿಫ್ಟ್ ಇದೆ ಆಯಿತಾ. ಇದೆಲ್ಲ ಸ್ಟಾರ್ಟಿಂಗಲ್ಲೇ ತೊಗೊಂಡಿದ್ದು. ಇದನ್ನು ಕಾರ್ತಿಕ್ ಅವ್ರ ಕಸಿನಿಗೆ ಕೊಡಿಸ್ತಾ ಇರೋದು. ತೋರಿಸ್ತೀನಿ. ಇಟ್ಸ್ ವೆರಿ ವೆರಿ ಕ್ಯೂಟ್. ಆಬ್ವಿಯಸ್ಲಿ ಸೆಲೆಕ್ಟ್ ಮಾಡಿದ್ದು ನಾನು ನಮ್ಮತ್ತೆ. ಸ್ಟ್ಯಾಂಡರ್ಡ್ ಸ್ವರೋಸ್ಕಿ ಡಿಸೈನ್ ಇದು. ಇಫ್ ಯು ಕ್ಯಾನ್ ಸಿ ಇಟ್, ಸ್ವಲ್ಪ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಸಿ, ಸೊ ಆ ಡ್ಯಾನ್ಸಿಂಗ್ ಪೆಂಡೆಂಟ್ ಅಂತ ಕರೀತಾರೆ ಇದಕ್ಕೆ. ಸೊ ಇದರಲ್ಲಿ ಈ ಮಾಡೆಲ್ನ ಕೊಟ್ಟು ಕಳಿಸ್ತಾ ಇದ್ದೀನಿ ಈ ಸಲ. ಐ ಹೋಪ್ ಆದ್ಯಾ ವುಡ್ ಲೈಕ್ ಇಟ್. ಸೊ ಇದೆಲ್ಲ ಕೊಟ್ಟು ಕಳಿಸ್ತಾ ಇರ್ತೀನಲ್ವಾ, ಇವರೆಲ್ಲ ಈನಾ ಪಾಪುಗೆ ಅಲ್ಲಿಂದ ಗಿಫ್ಟ್ಸ್ ಎಷ್ಟೊಂದು ಕೊಟ್ಟು ಕಳಿಸಿದ್ರು ಅಂದರೆ, ರಿಮೋಟ್ ಕಾರ್, ಅದು ಇದು ಎಲ್ಲ ಈನಾ ಪಾಪು ಬರ್ತ್ಡೇ ಟೈಮಿಗೆ ಆಲ್ಮೋಸ್ಟ್ ಬಂದಂಗಿತ್ತಲ್ವ. ಅದಕ್ಕೋಸ್ಕರ ಲಾಟ್ಸ್ ಆಫ್ ಗಿಫ್ಟ್ಸ್ ಎಕ್ಸ್ಚೇಂಜ್ ನಡೀತಾ ಇದೆ. ಸೊ ಇನ್ನೂ ಪ್ಯಾಕೆಟಿಂದ ತೆಗೆದಿಲ್ಲ, ಇದನ್ನು ಹೀಗೆ ಕೊಡೋಣ ಅಂತ, ಹೀಗೆ ಕೊಟ್ಟು ಕಳಿಸೋದು ಅಂತ ಇಟ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಒನ್ ಥಿಂಗ್. ಆ್ಯಂಡ್ ಸ್ವರೋಸ್ಕಿ ಬ್ರ್ಯಾಂಡ್ ನಾನು ಆಲ್ಮೋಸ್ಟ್ 10 to 12 ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ಇಟ್ಸ್ ರಿಯಲಿ ನೈಸ್ ಒನ್. ಆ್ಯಂಡ್ ಗಿಫ್ಟಿಂಗಿಗೆ ಇದು ತುಂಬಾ ಚೆನ್ನಾಗಿದೆ. ಈವನ್ ಪರ್ಸ್ನಲ್ ಯೂಸಿಗೂ ಚೆನ್ನಾಗಿದೆ. ನನ್ನ ಹತ್ರನೂ ಒಂದಷ್ಟು ಪೀಸಸ್ ಇದೆ ಸ್ವರೋಸ್ಕಿದು ಫಾರ್ ಈನಾ ಪಾಪು. ನಾನು ಬೇಕಂದರೆ ಅದರದ್ದು ಡೀಟೇಲ್ಡ್ ವಿಡಿಯೋನ ಮಾಡಿ ತೋರಿಸ್ತೀನಿ ಯಾವ ಥರ ಇರುತ್ತೆ ಸ್ವರೋಸ್ಕಿ ಪೀಸಸ್. ಆ್ಯಂಡ್ ಇವಾಗಂತೂ ಒಳ್ಳೆ ಡಿಸ್ಕೌಂಟ್ ಆಪ್ಷನ್ಸಲ್ಲೂ ಸಿಗ್ತಾ ಇದೆ. ಇಟ್ಸ್ ಗುಡ್ ಇಫ್ ಯು ಕ್ಯಾನ್ ಫೈಂಡ್ ಅ ಪೀಸ್ ದಟ್ ಯು ಲೈಕ್ ಆ್ಯಂಡ್ ನಿಮ್ಮ ಬಜೆಟಲ್ಲಿದ್ದರೆ ಸ್ವರೋಸ್ಕಿ ಇಸ್ ರಿಯಲಿ ನೈಸ್. ಜಸ್ಟ್ ವಿಡಿಯೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಇನ್ನೇನೆಲ್ಲ ಶಾಪಿಂಗ್ ಮಾಡಿದ್ದೀನಿ ನಮ್ಮ ಅತ್ತೆಗೆ ಅಂತ. ಅಷ್ಟರಲ್ಲೇ ರಾಮ್ ಫೋನ್ ಮಾಡಿಬಿಟ್ಟು ನನ್ನ ಪಿಕಪ್ ಮಾಡ್ಕೊಂಡು ಹೋಗು ಅಂತ ಹೇಳ್ದ. ಈಗ ಸದ್ಯಕ್ಕೆ ಕಾರ್ತಿಕ್ ಹೋಗಿರೋದ್ರಿಂದ ನಮ್ಮ ಮನೆಯಲ್ಲಿ ಒಂದೇ ಕಾರ್ ಇರೋದು. ನೆಕ್ಸ್ಟ್ ಕಾರ್ ಯಾವ್ದು ತಗೋಬೇಕು ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ನಮ್ಮಿಬ್ರಿಗೂ ಸಿಕ್ಕಾಬಟ್ಟೆ ಇಷ್ಟ ಟೆಸ್ಲಾ. ಬಟ್ ನೋಡೋಣ, ಇನ್ನೂ ಸ್ವಲ್ಪ ದೊಡ್ಡ ಕಾರ್ ಬೇಕಾ, ಅಥವಾ ನಾನು ಸ್ವಲ್ಪನೇ ಅಲ್ವಾ ಓಡಿಸೋದು ಇಲ್ಲಿಲ್ಲೇ, ಸೊ ಚಿಕ್ಕ ಕಾರ್ ಬೇಕಾ ಅಂತ ಇನ್ನೂ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಹೋಗಿ ರಾಮ್ನ ಪಿಕಪ್ ಮಾಡಿಕೊಂಡು ಆಮೇಲೆ ಈನಾನ ಪಿಕಪ್ ಮಾಡ್ಕೊಂಡು ಬರಬೇಕು. ಎವ್ರಿಥಿಂಗ್ ಇಸ್ ನಿಯರ್ ಬೈ. ರಾಮ್ದು ಶಟಲ್ ಸ್ಟಾಪ್ ಬಂದ್ಬಿಟ್ಟು ಒಂದು 6 ನಿಮಿಷ ಇದೆ. ಆ್ಯಂಡ್ ಅಲ್ಲಿಂದ ಈನಾ ಪಾಪು ಹೋಗೋ ಜಾಗ ಇನ್ನೊಂದು 5 ನಿಮಿಷ, ವಾಪಸ್ ಬರೋದಕ್ಕೆ ಒಂದು 10 ನಿಮಿಷ. ಸೊ ದೇರ್ ಇಸ್ ಓವರ್ ಆಲ್ 20 minutes ಆಫ್ ಡ್ರೈವಿಂಗ್ ದಟ್ ಐ ನೀಡ್ ಟು ಡೂ ನೌ. ಆಲ್ ರೈಟ್, ಇದನ್ನು ಮಾಡಿ ಆಮೇಲೆ ಪ್ರಾಬಬ್ಲಿ ಅವ್ರನ್ನ ಕರ್ಕೊಂಡು ಬಂದು ಇನ್ನೊಂದು 2 ಐಟಮ್ ತೋರಿಸಿ ಆಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ ಅಂತ ಅನ್ಸುತ್ತೆ. ಓಕೆನಾ, ಲೆಟ್ಸ್ ಗೋ. Let's go guys. ಲೆಟ್ಸ್ ಗೋ. ಕಾರ್ಡ್ ಸೈನ್ ಅಪ್ ಮಾಡಿ ಅಲ್ಲಿಗೆ ನಮ್ಮ ದಿನನ ಮುಗಿಸೋಣ. ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ದೊಡ್ಡದಾಗಿರುತ್ತೆ. ಸೊ ನಾಳೆಯಿಂದ ನಾನು ಯಾವ ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಅದು ಇದು ಎಲ್ಲ ನಾನು ಅಲ್ಲಿ ಶೇರ್ ಮಾಡ್ತೀನಿ.
ರೈಟ್, ಇವಾಗ ಕಿಚನಲ್ಲಿ ಫುಲ್ ಕೆಲಸ ನಡೀತಾ ಇದೆ. ನಾನು ಸ್ವಲ್ಪ ಪ್ರೋಟೀನ್ ರೊಟ್ಟಿ ಎಲ್ಲ ಮಾಡ್ತಾ ಇದ್ದೀನಿ ಇವಾಗ. ಪ್ರೋಟೀನ್ ರೋಟಿ ಅಂದರೆ ಪ್ರೋಟೀನ್ ಚಪಾತಿ. ಇಲ್ಲಿ ಟೋಫು ಎಲ್ಲ ಬ್ಲೆಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಟೋಫು ಮತ್ತು ಗ್ರೀಕ್ ಯೋಗರ್ಟ್ ಆ್ಯಂಡ್ ಇದರೊಳಗಡೆ ಚಪಾತಿ ಮತ್ತು ರಾಜ್ಗೀರಾ ಫ್ಲೋರ್ ಇದೆ. ಆ್ಯಂಡ್ ಇನ್ನೇನು ಹಾಕಿದ್ದೀನಿ. ಇಟ್ಸ್ ಅ ಲಾಂಗ್ ರೆಸಿಪಿ, ನೆಕ್ಸ್ಟ್ ಟೈಮ್ ಯಾವಾಗಾದರೂ ತೋರಿಸ್ತೀನಿ. ದಿಸ್ ಇಸ್ ಈನಾ ಪಾಪು ಬ್ಯಾಕ್ ಫ್ರಮ್ ಸ್ಕೂಲ್. ಯು ವಾಂಟ್ ಟು ಸೇ ಹಾಯ್? ಹಾಯ್. ಸೊ ಇಷ್ಟೆಲ್ಲ ನಡೀತಾ ಇದೆ. ಈಗ ಸದ್ಯಕ್ಕೆ ಇದನ್ನೆಲ್ಲ ರೊಟ್ಟಿ ಮಾಡಿ ಎಷ್ಟು ಮಾಡ್ತೀನಿ ಅಂತ ತೋರಿಸ್ತೀನಿ. ಕ್ವಿಕ್ ಪ್ಲಗ್ ಏನಿದು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಇಟ್ಸ್ ನಾಟ್ ಆ್ಯಕ್ಚುಲಿ ಅ ಲಾಲಿಪಾಪ್. ಇದು ಮೋಸ್ಟ್ಲಿ ಲಾಲಿಪಾಪ್ ಥರ ಇರೋ ಕೆಮ್ಮಿನ ಔಷಧಿ ಅಂತ ಅನ್ಕೋಬೋದು. ಹನಿಯಿಂದ ಮಾಡಿರೋದು. ಇದರಲ್ಲಿ ಆಲ್ಮೋಸ್ಟ್ 0 ಅಥವಾ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಶುಗರ್ ಇದೆ ಅನಿಸುತ್ತೆ. ಈನಾ ಪಾಪುಗೆ ಕೆಮ್ಮಿದ್ದಾಗ ಮತ್ತು ಫ್ಲೈಟ್ ಟೇಕ್ ಆಫ್ ಆ್ಯಂಡ್ ಲ್ಯಾಂಡಿಂಗ್ ಟೈಮಲ್ಲಿ ಈನಾ ಪಾಪುಗೆ ಕಿವಿ ನೋವು ಬರಬಾರ್ದು ಅಂತ ಇದ್ದಾಗೆಲ್ಲ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಾಕಿ ಅಂತ ಟೈಮಲ್ಲಿ ಯೂಸ್ ಮಾಡಲ್ಲ. ಈ ಥರ ಆಗಿದೆ. This picture. Oh, the video needs me and the lollipop. ತೋರಿಸು. ಹೇಳ ಹಾಯ್ ಎಲ್ಲರೂ. Hi everybody. I have a lollipop. You want to borrow it? And I'm eating it. ಇದು ಕನ್ನಡ. ಸೊ ಯು ಲವ್ ಟು ಟೆಲ್ ಲಾಲಿಪಾಪ್ ತಿಂತಾ ಇದ್ದೀನಿ. ತಿಂತ ಬೈದು. ಏನು ತಿಂತಾ ಇದೀಯಾ? ಲಾಲಿಪಾಪ್ ತಿಂತು. ಚೆನ್ನಾಗಿದ್ಯಾ? ಯಾ. ಚೆನ್ನಾಗಿದೆ ಅನ್ಬೇಕು. ಚೆನ್ನಾಗಿ ತಿಂದ್ಯು. ಚೆನ್ನಾಗಿ ತಿಂದ್ಯು. ಇವಾಗ ಹಿಟ್ಟು ಈ ಥರ ಆಗಿದೆ. ಇಟ್ಟು. Can I have it? What do you want to see? ಹಿಟ್ಟು. ಇದು ಮಮ್ಮಿ ಕೊಟ್ಟು. You will make also? Yes. ನೋಡಿ. ಹಾಂ, ಎಷ್ಟು ಬೇಕಿತ್ತು? ಸ್ವಲ್ಪ ಬೇಕಾ? ತಕ್ಕೋ ಎಷ್ಟು ಬೇಕಷ್ಟು. ಅದು ಜಾಸ್ತಿ ಆಯಿತು, ಸ್ವಲ್ಪ ತಕ್ಕೋ. ಸೊ ಇಷ್ಟೊಂದು ಹಿಟ್ಟಿದೆ. ಇವಾಗ ಇದ್ದದ್ದು ಚಪಾತಿ ರಪ್ಪ 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 ಅಂತ ಚಪಾತಿ ಮಾಡ್ತೀವಿ. ಹಾಂ, ಇವಾಗ ಕೊಡೋಕ್ಕಾಗಲ್ಲಪ್ಪ ಇದರಲ್ಲಿ. ಇದು ಕೊಟ್ಟರೆ ಆಮೇಲೆ ಕೈಯೆಲ್ಲ ನಿನಗೆ ಬುಬ್ಬು ಆಗುತ್ತೆ, ಸ್ಟಿಕ್ಕಿ ಆಗುತ್ತೆ, ಬುಬ್ಬು ಆಗುತ್ತೆ. ಮತ್ತೆ ರಾ ಇಂಗ್ರೀಡಿಯೆಂಟ್ಸ್ ತಿನ್ಬಾರ್ದಲ್ವಾ? ಏನ್ ಲಾಸ್ಟ್? ಇಟ್ಟು ಕನ್ನಡ ಕಲ್ತ್ಬಿಟ್ಲಪ್ಪ. ಟೈಮ್ ಕ್ರಂಚ್ ಇದೆ. ಇವಾಗ ನಾನು ಸ್ನಾನ ಮಾಡಿಸ್ಬೇಕು. ಬಟ್ ಇದೂ ಒಂದು 25 ಆಗುತ್ತೆ. ಇದನ್ನು ಮಾಡಬೇಕು. ಸೊ ಡಿವೈಡ್ ಆ್ಯಂಡ್ ಕಾನ್ಕರ್ ಮಾಡ್ತಾ ಇದ್ದೀವಿ ಸದ್ಯಕ್ಕೆ. ನಾನು ಈ ಥರ ಇದೇನಂತ ಬಿಲ್ಲೆನಾ? ಕನ್ನಡ ಬಿಲ್ಲೆ ಅಂತಾರೆ. ಮೀನು ಬಿಲ್ಲೆನಾ? ಉಲ್ಲೆ. ಉಲ್ಲೆ ನನ್ನ ಪ್ರಕಾರ ಬಿಲ್ಲೆಗೆ ನನ್ನ ಪ್ರಕಾರ ಉಲ್ಲೆ ಮಾಡ್ತಾ ಇದೀವಿ. ಉಲ್ಲೆಲ್ಲ ನಾವು ಬಿಲ್ಲೆ. ಓಕೆ, ಚಾಲು. ಸೊ ಈ ಥರ ಬರುತ್ತೆ. ಸ್ಟ್ಯಾಂಪ್ ಎಲ್ಲ ಪ್ರೆಸ್ ಮಾಡಿದ್ಮೇಲೆ. ಇದು ಪ್ರೆಸ್ಸು ಹೈದ್ರಾಬಾದಿಂದ ತಂದಿರೋದು. ವುಡ್ಡಿದು. ಸೊ ಲೈಟ್ ವೆಯ್ಟ್ ಇದೆ ಆ್ಯಕ್ಚುಲಿ. ಬಟ್ ಪ್ರೆಷರ್ ಹಾಕ್ಬೇಕಾದ್ರೆ ಚೆನ್ನಾಗಿ ಹಾಕುತ್ತೆ. ನಾನು ಇವಾಗ ಇವ್ರಿಗೆ ಕೊಡ್ತೀನಿ. ಇವಾಗ ಒಂದೊಂದೇ. ಸೊ ಸ್ಯಾಟರ್ಡೆ ಆ್ಯಂಡ್ ಸಂಡೇ ನನಗೆ ತುಂಬ ಫಾರ್ಮರ್ಸ್ ಮಾರ್ಕೆಟು ಆ ಥರ ಎಲ್ಲ ಹೋಗೋಕೆ ಇಷ್ಟ. వేరే ప్లేట్ ఓ కరెక్ట్ సారీ మమ్మీ. తీసుకుందా? మళ్ళీ వాపస్ దీనిలో పెట్టేస్తా. స్టార్టింగ్లో కొంచెం స్వీట్ మమ్మీ టైం సెంటర్. స్టార్టింగ్లో ಯು ಕೆನಾಟ್ ರೋಲ್ ಎನಿಥಿಂಗ್. ಯು ಪ್ಲೀಸ್ ಕೆನ್ ಯು ಮೇಕ್ ಅ ಕೇಕ್? ನನಗೆ ಕೇಕ್ ಮಾಡಿಕೊಡ್ತೀಯಾ? ಇನ್ನೊಂದ್ಸಲ ಲೆಗೋದು. ಸರಿ. ಸೊ ಈ ಥರ 25ರಿಂದ 30 ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಬಿಟ್ರೆ 2 ವೀಕ್ಸ್ವರೆಗೂ ನಾವು ಆರಾಮಾಗಿ ಅದನ್ನು ಬಿಸಿ ಮಾಡಿಕೊಂಡು ಆಮೇಲೆ ಮತ್ತೆ ಚಪಾತಿ ಥರ ಕಾಯಿಸ್ಕೊಂಡು ತಿನ್ಬೋದು. ಏನಕ್ಕೆ ಅಂತ ಹೇಳ್ತೀನಿ. ಅಡ್ವಾಂಟೇಜ್ ಏನಂದರೆ ನಾವಿವಾಗ ಎವ್ರಿ ಡೇ ಮಾಡ್ಕೋಬೇಕು, ಫ್ರೆಶ್ ಆಗಿ ಮಾಡ್ಕೋಬೇಕು ಅಂದರೆ ಇಷ್ಟೊಂದು ಇದಕ್ಕೊಂದು 10ರಿಂದ 11 ಥಿಂಗ್ಸ್ ಹಾಕಿದ್ದೀನಲ್ವಾ. ಎಳ್ಳು, ಜೀರಿಗೆ, ಅಜ್ವೈನ್, ಮತ್ತೆ ಇನ್ನೇನಪ್ಪ ಟೋಫು ಹಾಕಿದ್ದೀನಿ, ಮತ್ತೆ ಗ್ರೀಕ್ ಯೋಗರ್ಟ್ ಹಾಕಿದ್ದೀನಿ.
ಮೆಂತ್ಯ ಸೊಪ್ಪು ಹಾಕಿದ್ದೀನಿ, ಕ್ಯಾರೆಟ್ ಹಾಕಿದ್ದೀನಿ ಇವತ್ತು, ಸ್ವಲ್ಪ ಮೆಣಸಿನ್ಕಾಯಿ ಕೂಡ ಹಾಕಿದ್ದೀನಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೀನಿ. ಸೊ ಎವ್ರಿ ಡೇ ಇದನ್ನೆಲ್ಲ ಹಾಕ್ಕೊಂಡು ಫ್ರೆಶ್ ಆಗಿ ಮಾಡ್ಬೇಕಂದ್ರೆ ಅಡುಗೆ ಮಾಡೋಕ್ಕೇನೆ ಒಬ್ರು ಫುಲ್ ಡೇ ಬೇಕಾಗುತ್ತೆ. ಅವರು ಬೇಜಾರು ಮಾಡ್ಕೊಂಡು ಹೆಂಗೆ ಮಾಡೋಕ್ಕಾಗುತ್ತೆ ಇಷ್ಟೊಂದೆಲ್ಲ ಮಾಡೋದಕ್ಕಲ್ವಾ. ಸೊ ಅದಕ್ಕೆ ನಾನು ಹೆಲ್ದಿ ಆಗಿರಲಿ ಅಂತ ಹೇಳಿ ಇಷ್ಟು ಚಪಾತಿನ ಮಾಡಿಬಿಡ್ತೀನಿ. ಸೊ ಈ ಥರ ಬಿಲ್ಲೆಗಳು ಮಾಡಿಬಿಟ್ರೆ ನಮ್ಮತ್ತೆ ಈ ಕಡೆ ಮಾಡಿಕೊಡ್ತಾರೆ. ಅಷ್ಟರಲ್ಲಿ ನಾನು ಹೋಗಿ ನಾನು ಸ್ನಾನ ಮಾಡಿಸ್ಕೊಂಡು ಬಂದರೆ మళ్ళీ నేను జాయిన్ అవుతాను కదా. అవునవును లేదు చేసేస్తాం మమ్మీ. ఇది ఏమో చూసేస్తాం ఒక్క పని అయిపోతుంది. అతుక్కుంటే మళ్ళీ ఇంకో ఖాళీనే ఉన్నది కదా. ఇది కాదు కానీ స్నానంకి ఇంకా టైం ఉంది. ఇంకా టైం ఉంది. అందుకే చాక్లెట్ చేసేయండి. ಪಾರ್ಲಲಿ ಹೀನಾ ಪಾಪುದು ಅಡುಗೆ ನಡೀತಾ ಇದೆ ಸೈಡಲ್ಲಿ. ಅವ್ರಿಗೆ ತೊಂಡೆಕಾಯಿ ಪಲ್ಯ ಆ್ಯಂಡ್ ಅನ್ನ. ಟೀಶೆಂಟ್ ಇಲ್ಲ, ಆ್ಯಕ್ಚುಲಿ ನಾವು 3 ಕಟ್ ಸೊಪ್ಪು ಹಾಕ್ತೀವಿ ಇದಕ್ಕೆ. ಈ ಸಲ 2 ಕಟ್ಟಿತ್ತು ಆ್ಯಂಡ್ ಯು ಕ್ಯಾನ್ ಆಲ್ರೆಡಿ ಸಿ ದ ಡಿಫ್ರೆನ್ಸ್. ಇಲ್ಲಾಂದರೆ ಈ ಕಲರ್ ಕಾಣಿಸೋದೆ ಇಲ್ಲ, ಗ್ರೀನಾಗಿ ಕಾಣಿಸುತ್ತೆ. ಹೆಂಗಿದೆ ಬೆಳಗ್ಗೆಯಿಂದ ದಿನ? ಸೊ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಹೇಳ್ತೀರಲ್ವಾ, ಸ್ಯಾಟರ್ಡೇ ಸಂಡೇ ಏನಾದ್ರು ನನ್ನ ವ್ಲಾಗ್ಸ್ನ ನೋಡಿಬಿಟ್ರೆ ನೀವು ಅಷ್ಟೇ ಮೈ ಗಾಡ್ ಒಂದು ದಿನದಲ್ಲಿ ಇಷ್ಟೊಂದು ಮಾಡಬೇಕಾ ಅಂತ ಅನಿಸುತ್ತೆ. ಬಟ್ ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಹೌ ಲೈಫ್ ಇಸ್ ಇನ್ ದ US. ನಾನು ఏం చెప్తానే చేయాలి అనుకుంటున్నా మమ్మీ ఈ రోజు నుంచి వీక్లీ అట్లీస్ట్ 3 వీడియోస్ పెట్టాలని. కదా ఇష్టాಯ್ತು. ఇవాళ ఆల్రెడీ కనిపిస్తున్నారు మమ్మీ మీరు. పేపర్ ಸೊ ಇದು ಚಪಾತಿ ಮಾಡೋದು ಹೈದ್ರಾಬಾದಿಂದ, ಮತ್ತು ಪೇಪರು ಶಿವಮೊಗ್ಗದಿಂದ. ಸೊ ಇವಾಗ ಆಗಲೇ ಒಂದು 4-5 ಆಗಿದೆ ಚಪಾತಿ. ಇಷ್ಟೇ, ಆಲ್ಮೋಸ್ಟ್ 70% ಮಾಡ್ಕೋಬೇಕು. 70% ಮಾಡಿಕೊಂಡ್ರೆ ಈ ಥರ ಒಂದು ಚಿಬ್ಲ ಇಟ್ಕೊಂಡಿರ್ತೀನಿ ನಾನು ಯಾವಾಗಲೂ. ಈ ಥರ ಒಂದು ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆಚೆ ಇಡ್ತೀನಿ. ಒಂದೊಂದೇ ಹಾರುತ್ತೆ. ಹಾರಿದ ಮೇಲೆ ಸೋ ಮೆನಿ ಕಣ್ಣಿ ಆಯ್ತಾ? ಹೇಗೆ? అయిపోయింది. ಆಲ್ರೈಟ್, ಟೈಮ್ ಟು ಸಿ ಎಷ್ಟು ಚಪಾತಿ ಆಗಿದೆ ಅಂತ. all these are chapatis and literally ನಾವು 25 minutes ಅಲ್ಲಿ ಮಾಡಿಬಿಟ್ವಿ ಇಷ್ಟು. ನಾನು ಸೂಪರ್ ಹೆಲ್ದಿ. ಆ್ಯಂಡ್ ಇವಾಗ ಲಾಸ್ಟ್ ಒಂದು 5-6 ದಿನ ಮತ್ತೆ ಕಂಟಿನ್ಯೂ ಮಾಡ್ತಿದ್ದಾರೆ. ನೋಡಿದ್ರಲ್ಲ ಇಷ್ಟೊತ್ತಿನ ವ್ಲಾಗ್ ಹೇಗಿತ್ತು ಅಂತ. ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.